ನೋಡಿ, ಮಳೆಗಾಲಕ್ಕೆ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ನಾವು ಟೊಮೊಟೊ ಸಾಂಬಾರಿಗೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋಣ. ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೊಟೊ ಸಾಂಬಾರಿಗೆ ಬೇಕಾಗಿರೋದು 2 ಈರುಳ್ಳಿ, ಒಂದು 4 ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟು. ಈಗ ನಾವು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ, ಒಂದು ಉಂಡೆ ಬೆಳ್ಳುಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಹಾಕ್ಕೊಬಿಟ್ಟು 4 ಟೊಮೊಟೊ ಕಟ್ ಮಾಡಿರೋದನ್ನ ಫುಲ್ ಹಾಕ್ಬಿಟ್ಟು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಅಂದರೆ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು. ಫ್ರೈ ಮಾಡ್ಕೊಳ್ಳೋಣ. ಮೂರನ್ನೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಟೊಮೊಟೊನ ಫ್ರೈ ಮಾಡ್ಕೊತ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು, ತಳ ಹತ್ಬಾರ್ದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವರು ಮೆಣಸು ತಿನ್ನೋರು ಯೂಸ್ ಮಾಡ್ಬೋದು, ಮೆಣಸು ನಾವು ಯೂಸ್ ಮಾಡಲ್ಲ. ಈಗ ನೋಡಿ, ಜಾರ್ಗೆ ಅದು ಬೇಯಿಸ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಹಾಕೋತಾ ಇದ್ದೀನಿ ಜಾರ್ಗೆ. ಮತ್ತು ಅದಕ್ಕೆ 2 ಸ್ಪೂನ್ ಹುರಿಗಡಲೆ, ಸ್ವಲ್ಪ ಕಾಯಿ ತುರಿ, ಅಡುಗೆ ಮನೆ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು, ಅಲ್ಲಿ ಜಾಗನೇ ಇಲ್ಲ ಏನು ಇಟ್ಕೊಳ್ಳೋಕ್ಕೆ. ಅದರಲ್ಲೂ ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಬರೋದು, ಬರೋದೇ ಟೈಮ್ ಆಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಈಗ 1 ಟೀ ಸ್ಪೂನ್ ಖಾರದ ಪುಡಿ ಮತ್ತು 1.5 ಟೀ ಸ್ಪೂನ್ ಸಾಂಬಾರು ಪುಡಿ, ಸೇರಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನುಣ್ಣಗೆ. ಮತ್ತು ಈ ಬಾಣಲೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಂಡ್ರೆ ಈಗ ರುಬ್ಕೊಂಡಿದ್ದೀನಿ. ಖಾರನ ಒಗ್ಗರಣೆ ಮಾಡೋಣ. ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕರಿಬೇವು ಎರಡು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಆದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ನಾವು ಗಾರ್ಮೆಂಟ್ಸಲ್ಲಿ ಪೈಸಾ ಲೆಕ್ಕದಲ್ಲಿ ಕೆಲಸ ಮಾಡೋದು ಕಣ್ರಿ. ಎಲ್ಲ ಸಾವಿರಗಟ್ಟಲೆ ಕೆಲಸ ಮಾಡಿದ್ರೆ ನಾವು ಇನ್ನೂ ಯಾವ ಕಾಲದಲ್ಲಿ ಇದೀವೋ. ಈಗಲೂ ನಾವು 75 ಪೈಸೆ, 80 ಪೈಸೆ, 90 ಪೈಸೆ ಅಂತ ಪೈಸೆ ಲೆಕ್ಕದಲ್ಲೇ ಕೆಲಸ ಮಾಡ್ತೀವಿ. ನಾವು ಉದ್ಧಾರ ಆಗೋದು ಯಾವ ಕಾಲಕ್ಕೋ ಗೊತ್ತಿಲ್ಲ. ಈ ಗಾರ್ಮೆಂಟ್ಸ್ ಜೀವನನೇ ಇಷ್ಟು. ಅವತ್ತಿನ ಹೊಟ್ಟೆ ಬಟ್ಟೆ ಮೇಂಟೈನ್ ಮಾಡ್ಬೋದು, ಬಿಟ್ಟರೆ ಏನೂ ಉಳಿಸೋಕ್ಕಾಗಲ್ಲ, ಏನೂ ತೊಗೊಳಕ್ಕೂ ಆಗಲ್ಲ. ನೋಡಿ, ಈಗ ಸ್ವಲ್ಪ ಫ್ರೈ ಆಗೈತೆ ಚೆನ್ನಾಗಿ. ಈಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು. ನಾವು ಎಷ್ಟು ತಿಳಿಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು, ಇಲ್ಲ ಮಂದ ಇರಬೇಕು ಸಾಂಬಾರು ಅನ್ನೋರು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೋದು. ನಾವು 1 ಟೈಮ್ ಊಟಕ್ಕೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊತೀವಿ. ಇತ್ಲ ತಿಳಿನೂ ಅಲ್ಲ, ಇತ್ಲ ಗಟ್ಟಿಗೂ ಅಲ್ಲ.
ಏಕೆಂದ್ರೆ ಸಾಂಬಾರು ಜಾಸ್ತಿ ಹಾಕ್ಕೊಂಡು ಊಟ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ತೀರ ತಿಳಿ ಅಂದರೂ ಚೆನ್ನಾಗಿರಲ್ಲ, ತೀರ ಗಟ್ಟಿಯಾದರೂ ತಿನ್ನೋಂಗಾಗಲ್ಲ. ಮೀಡಿಯಮ್ ಆಗಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು. ಹಂಗಾಗಿ ಈಗ ನೀರು ಸೇರಿಸಿದ್ದೀವಿ. ಈಗ ಸ್ವಲ್ಪ ಬಿಸಿ ಆಗಲಿ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಸರಿಯಾದ ಮೆಜರ್ಮೆಂಟಿಗೆ ಇದು ನಮಗೆ ಸರಿಯಾಗಿ ಈಗ ಸ್ವಲ್ಪ ಬಿಸಿ ಆಗಲಿ, ಒಂದು ಕುದಿ ಬರಲಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಈ ಸಾಂಬಾರಿಗೆಲ್ಲನ ಬರೀ ಟೊಮೊಟೊ ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಸ್ವಲ್ಪ ಹುಣಸೆಹಣ್ಣಿನ ಹುಳಿ ನೆನೆಸಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಮಳ್ಳಿ ಸಾಂಬಾರು ಸ್ವಲ್ಪ ಉಕ್ಕು ಬಂದಾಗ ಹುಣಸೆಹಣ್ಣಿನ ರಸನ ಸ್ವಲ್ಪ ಹಾಕೋಣ. ಅದಕ್ಕೆ ಬಿಸಿ ಬಿಸಿ ಅನ್ನ ಸಾಂಬಾರು ತುಪ್ಪ ತಿಂತಾಯಿದ್ರೆ ಚೆನ್ನಾಗಿ ಊಟ ಮಾಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಅರ್ಜೆಂಟಿಗೆ ಬಿಸಿ ಬಿಸಿಯಾಗಿ ಟೇಸ್ಟಾಗಿರಬೇಕು ಅಂದರೆ ಬಂದಿದ್ದ ತಕ್ಷಣ ಇದೇ ಸಾಂಬಾರು ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ, ಚೆನ್ನಾಗಿರುತ್ತೆ. ಈಗ ನೆನೆಸಿಟ್ಟಿರೋ ಹುಣಸೆಹಣ್ಣ ಸ್ವಲ್ಪ ರಸನ ಹಾಕೋತಾಯಿದ್ದೀನಿ ಸಾಂಬಾರಿಗೆ. ಹುಣಸೆಹಣ್ಣು ಹಂಗೆ ರುಬ್ಬೋದ್ರಲ್ಲಿ ಹಾಕ್ಬೋದು, ಆದರೆ ಅದರಲ್ಲಿ ನಾರು ಚಿಪ್ಪೆ ಎಲ್ಲ ಇರುತ್ತಲ್ಲ, ಹಂಗಾಗಿ ನೆನೆಹಾಕ್ಬಿಟ್ಟು ರಸ ಹಿಂಡ್ಬಿಟ್ಟು ಮಿಕ್ಕಿದೆಲ್ಲ ತೆಗೆದಾಕ್ತೀನಿ. ಈಗ ಹುಣಸೆಹಣ್ಣು ಹಾಕಿದೆ, ಸ್ವಲ್ಪ ಗೂರಾಡ್ಬಿಟ್ಟು ಚೆನ್ನಾಗಿ ಮಳ್ಳಕ್ಕೆ ಬಿಡೋಣ ಸಾಂಬಾರು. ಸಾಂಬಾರು ಮಳ್ತಾ ಇರಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೋಣ. ಈಗ ಒಂದು ಕುದಿ ಬರ್ತಾ ಇದೆ, ಸ್ವಲ್ಪ ಮಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಬಿಟ್ಕೊಂಡು ನೀಟಾಗಿ ಒಂದು 5 ನಿಮಿಷ ಸಾಂಬಾರು ಚೆನ್ನಾಗಿ ಮಳ್ಳಿದ ತಕ್ಷಣ ಸ್ವಲ್ಪ ಟೇಸ್ಟ್ ನೋಡೋಣ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ. ಸರಿ ಇದೆ, ಚೆನ್ನಾಗಿ ಮಳ್ಳಿ ಒಂದು 5 ಮಿನಿಟ್ಸು ಚೆನ್ನಾಗಿ ಬೆಂದರೆ ಮಳ್ಳಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ನೆಕ್ಸ್ಟ್ ಇನ್ನೊಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 5 ನಿಮಿಷ 10 ನಿಮಿಷ ಮಳ್ಳಿ ಚೆನ್ನಾಗಿ ಸಾಂಬಾರು, ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಫ್ಲೇಮಲ್ಲಿ ಬೇಡ. ಈ ಕಡೆ ಅನ್ನ ಮಾಡಿಟ್ಕೊಂಡಿದ್ದೆ, ಅನ್ನ ರೆಡಿಯಾಗಿದೆ. ಸಾಂಬಾರು ಮಳ್ಳಿದ ತಕ್ಷಣ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಕೊಳೋದೇನೆ ಸಾಂಬಾರು. ನೋಡಿ ಮಳ್ತಾ ಇದೆ ಚೆನ್ನಾಗಿ, ಸಾಂಬಾರು ಆಗಿದೆ. ಈಗ ಅನ್ನ ರೆಡಿ ಆಗಿತ್ತಲ್ಲ, ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಅನ್ನ ಹಾಕಿ ಸಾಂಬಾರು ಹಾಕಿ ಬಿಸಿ ಅನ್ನ ಸಾಂಬಾರು ಹಾಕಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ.
ಟೇಸ್ಟ್ ಹೆಂಗಿದೆ ಅಂತ ತುಪ್ಪ ಹಾಕ್ತಾಯಿದ್ದೀನಿ. ಇದು ಊರಿಂದ ತಂದಿರೋ ನಾನು ಕಾಸಿರೋ ತುಪ್ಪ. ಟೇಸ್ಟ್ ನೋಡೋಣ. ತುಂಬ ಬಿಸಿ ಇದೆ.